ಕರ್ತನಲ್ಲಿ ಪ್ರೀತಿಯ ಆಸರ್ ಟಿವಿ ವೀಕ್ಷಕರೆಲ್ಲರಿಗೂ ಸ್ವಸ್ಥ ಬೋಧನೆ ಈ ಕಾರ್ಯಕ್ರಮಕ್ಕೆ ಆಸರ್ ಟಿವಿ ಎಲ್ಲ ವೀಕ್ಷಕರಿಗೂ ನಾನು ಮತ್ತೊಂದು ಆವರ್ತಿ ನಾವು ಸ್ವಾಗತಿಸ್ತೇನೆ. ಪ್ರೀತಿಯ ವೀಕ್ಷಕರೇ, ನಾವು ಅನೇಕ ಸಂಚಿಕೆಗಳಲ್ಲಿ ಅನೇಕ ವಿಷಯಗಳು ದುರ್ಬೋಧನೆ ಮಾಡುತ್ತಿರುವಂಥ ಅಥವಾ ದುರ್ಬೋಧನೆಯಾಗಿ ತೆಗೆದುಕೊಂಡಿರುವಂಥ ಅನೇಕ ವಿಷಯಗಳನ್ನು ನಿಮ್ಮ ಮುಂದೆ ನಾವು ವಾಕ್ಯದ ಅಡಿಸ್ಥಾನದಲ್ಲಿ ಕಾರ್ಯಕ್ರಮದ ಮೂಲಕವಾಗಿ ಸರಿಯಾದ ಬೋಧನೆ ಕೊಡುವುದಕ್ಕಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಇದು ಕೇಳುವಂಥ ನಿಮ್ಮೆಲ್ಲರಿಗೂ ಆತ್ಮಿಕವಾಗಿ ಪ್ರಯೋಜನವಾಯಿತು. ಅನೇಕ ದಾರಿ ತಪ್ಪುವಂಥದ್ದು, ವಾಕ್ಯದಿಂದ ತಪ್ಪಿ ಹೋಗುವಂಥ ಅನೇಕ ಅವಕಾಶಗಳಿಂದ ನೀವು ಹೊರಬರೋದಕ್ಕೆ ಸಾಧ್ಯವಾಯಿತು ಎಂಬುದಾಗಿ ನಾವು ನೆನೆಸ್ಕೊಳ್ತೇವೆ. ಮತ್ತು ಅಂಥ ವಿಷಯವನ್ನು ಕೇಳೋದ್ರಲ್ಲಿ ನಮಗೆ ಸಂತೋಷ ಕೂಡ ಆಗ್ತಾ ಇದೆ. ಅಂದರೆ ದೇವರ ಕಡೆಗೆ ತಿರುಗಿಕೊಂಡಿದ್ದೀರಿ, ವಾಕ್ಯದ ಕಡೆಗೆ ತಿರುಗಿಕೊಂಡಿದ್ದರಲ್ಲಿ ನಮಗೆ ಕೂಡ ಸಂತೋಷವಾಗ್ತಾ ಇದೆ. ಕಳೆದ ಸಂಚಿಕೆಯಲ್ಲಿ ನರಕದ ವಿಷಯವಾಗಿ ಅನೇಕ ವಿಷಯಗಳನ್ನು ನಾವು ಕಲಿತೆವು, ಅನೇಕ ವಿಷಯಗಳನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯವಾಯಿತು. ಅದನ್ನು ನಾವು ಮುಂದುವರಿಸಲಿಕ್ಕೆ ಬಯಸ್ತೇವೆ. ಕಳೆದ ಸಂಚಿಕೆಯಲ್ಲಿ ಅಥವಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಧ್ಯದಲ್ಲಿ ಯಾವಾಗಲೂ ಬರ್ತಿರುವಂಥ ಪಾಸ್ಟರ್ ವಿ.ಜೆ. ಅಬ್ರಹಾಂ ಅವರು ಇವತ್ತು ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಅವರು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ಪಾಸ್ಟ್ರೆ, ನಾವು ಕಳೆದ ಸಂಚಿಕೆಯಲ್ಲಿ ನರಕದ ವಿಷಯವಾಗಿ ಅಂದರೆ ಪೂರ್ತಿ ಅಲ್ಲಾದರೂ ಅನೇಕ ವಿಷಯಗಳನ್ನು ನಾವು ತಿಳ್ಕೊಂಡೆವು. ಅನೇಕರಿಗೆ ಇದು ಸತ್ಯ ಎಂಬುದಾಗಿ ಗೊತ್ತಾಗಿದೆ. ನರಕ ಉಂಟು ಎಂಬುದಾಗಿ ಅನೇಕರು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಅದರೊಂದಿಗೆ ನಾನು ಇನ್ನೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ. ಈಗ ನರಕ ಮತ್ತು ಪಾತಾಳ ಇದರ ವಿಷಯವಾಗಿ ಅನೇಕರಿಗೆ ಗೊಂದಲ ಇದೆ. ನರಕ ಅಂದರೆ ಏನು, ಪಾತಾಳ ಅಂದರೆ ಏನು, ನರಕ ಉಂಟಾ, ಪಾತಾಳ ಉಂಟಾ, ಪಾತಾಳ ಎಲ್ಲಿದೆ, ಈ ವಿಷಯದಲ್ಲಿ ಅನೇಕ ವಿಷಯಗಳಿದೆ. ಆ ವಿಷಯದಲ್ಲಿ ನೀವು ನಮಗೆ ಸ್ವಲ್ಪ ವೀಕ್ಷಕರಿಗೆ ಹೇಳ್ಬೋದಾ? ಖಂಡಿತವಾಗಿ ನಮಗೆ ಬಹಳ ಡೀಟೇಲ್ ಆಗಿ ನಮಗಿರುವಂಥ ಈ ಪರಿಮಿತವಾದಂಥ ಸ್ವಲ್ಪ ಸಮಯದಲ್ಲಿ ನಮಗೆ ವಿವರಿಸಲಿಕ್ಕೆ ಆಗದಿದ್ದರೂ ಇಂಪಾರ್ಟೆಂಟ್ ಆದಂಥ ಕೆಲವು ವಿಷಯಗಳನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಾರಂಭದಲ್ಲಿ ಒಂದು ವಾಕ್ಯ ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 22ನೇ ವಾಕ್ಯವನ್ನು ಪ್ರಾರಂಭದಲ್ಲಿ ಓದಿಕೊಳ್ಳೋಣ. ಆನಂತರ ನಮಗೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ವಾಕ್ಯಗಳನ್ನು ನೋಡಿಕೊಳ್ಳೋಣ. ಸ್ವಲ್ಪ ಕಾಲವಾದ ಮೇಲೆ ಆ ಭಿಕ್ಷುಕಾರನು ಸತ್ತನು. ದೇವದೂತರವನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವನು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನು ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರ, ಆ ಭಿಕ್ಷುಕನು ಸತ್ತನು. ಅವನನ್ನು ದೇವದೂತರು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಇನ್ನು ಆ ಭೋಗಪುರುಷ, ಶ್ರೀಮಂತ ಮನುಷ್ಯ ಕೂಡ ಸಾಯ್ತಾನೆ. ಅವನಿಗೆ ಸತ್ತು ಹೋದ ಮೇಲೆ ನೇರವಾಗಿ ಅವನಿಗೆ ದೇವದೂತರು ತಗೊಂಡು ಹೋದರು ಅಂತ ದೇವರ ವಾಕ್ಯ ಹೇಳಿದೆ. ಅವನಿಗೆ ಉತ್ತರ ಕ್ರಿಯೆಗಳಾದವು ಅಂತ. ಈಗ ಉತ್ತರ ಕ್ರಿಯೆಗಳನ್ನು ಬಯಸುವವರೇ ಜಾಸ್ತಿ. ಈಗ ಬದುಕಿದ್ದಾಗ ಆಗುವ ಕ್ರಿಯೆಗಳಿಗಿಂತ ಇನ್ನು ಉತ್ತರ ಕ್ರಿಯೆಗಳು ಅಂದರೆ ಜೀವಮಾನದ ಉತ್ತರ ಕಾಲ, ಸತ್ತ ಮೇಲೆ ಉತ್ತರ ಕ್ರಿಯೆಗಳು ಬಹಳ ಒಳ್ಳೆ. ಆಗ ಬಹಳ ಜನ ಬಂದು ಭಾಷಣ ಮಾಡಿದ್ರು, ಭಾಳ ಒಳ್ಳೆ ಜನ, ದಾನ ಶೂರ ಅಂಥವ್ರು ಇಂಥವ್ರು ಎಲ್ಲ ಹೊಗಳ್ತಾರೆ. ಕೆಟ್ಟವರಾಗಿದ್ದರೂ ಕೂಡ ಮತ್ತೆ ಸತ್ತ ಮೇಲೆ ಹೊಗಳು ಜಾಸ್ತಿ. ಇವನಿಗೆ ತುಂಬ ಹೊಗಳಿದ್ದಾರೆ. ಆ ಕಾಲದಲ್ಲಿ ಮೈಕು ಮತ್ತು ಇದೆಲ್ಲ ಇರಲಿಲ್ಲ, ಆದರೂ ಕೂಡ ಇದ್ದದ್ದೆಲ್ಲ ಇಟ್ಕೊಂಡು ಚೆನ್ನಾಗಿ ಹೊಗಳಿ ಒಳ್ಳೆ ಉತ್ತರ ಕ್ರಿಯೆ, ದೊಡ್ಡ ಎಷ್ಟೆಷ್ಟು ದಿನಗಳ ನಂತರ ಏನೇನು ಮಾಡ್ತಾರೆ ಎಲ್ಲ ಮಾಡಿದ್ದಾರೆ ಅವನಿಗೆ. ಆದರೆ ಅವನು ಹೋಗಿದ್ದು ಮಾತ್ರ ಎಲ್ಲಿಗೆ ಅಂತೇಳಿದರೆ ನರಕಕ್ಕೆ, ಅಥವಾ ಏನಂತ ಹೇಳ್ಬೋದು, ಪಾತಾಳಕ್ಕೆ ಹೋಗಿ ಅಲ್ಲಿ ಯಾತನೆ ಪಡುತ್ತಿರುವಲ್ಲಿ ಅಂತ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ಈ ಪಾತಾಳ ಎಂಬಂಥ ಮಾತನ್ನು ನಾವು ಸ್ವಲ್ಪ ನೋಡುವಾಗ ನಮಗೆ ಇನ್ನೂ ಕೆಲವು ವಿಷಯಗಳು ನರಕದ ಬಗ್ಗೆ ಕಲಿತ್ಕೊಳ್ಳಿಕ್ಕೆ ಆಗ್ತದೆ. ಈಗ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಹಳೆಯ ಒಡಂಬಡಿಕೆಯಲ್ಲಿ ಸತ್ತವರೆಲ್ಲರೂ ಪಾತಾಳಕ್ಕೆ ಹೋಗ್ತಾರೆ ಅನ್ನುವಂಥ ಒಂದು ನಂಬಿಕೆ ಆ ಕಾಲದಲ್ಲಿ ಇತ್ತು. ಇನ್ನು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾವು ಈ ಭೋಗಪುರುಷ ಮತ್ತು ಭಿಕ್ಷುಕನ ಈ ಒಂದು ಸ್ಟೋರಿಯನ್ನು ಹೇಳುವಾಗ ಇದೊಂದು ಕತೆ ಹೇಳಲಿಲ್ಲ ಯೇಸು ಸ್ವಾಮಿ. ಇದು ರಿಯಲ್ ಸ್ಟೋರಿ ಅಂತಲೇ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಇದು ಒಂದು ರಿಯಲ್ ಸ್ಟೋರಿ. ಯಾಕಂದರೆ ಅದು ಯೇಸು ಸ್ವಾಮಿ ಹೇಳ್ತಾ ಇರುವುದೇ ರಿಯಲ್ ಆಗಿಯೇ ಹೇಳ್ತಾ ಇದ್ದಾರೆ. ಅಲ್ಲದೆ ಇದೊಂದು ಸಾಮ್ಯ ಹೇಳಲಿಲ್ಲ ಅಥವಾ ಒಂದು ಕತೆ ಹೇಳಲಿಲ್ಲ ಅಥವಾ ಏನೋ ಒಂದು ಏನಂತ ಹೇಳ್ಬೋದು, ಒಂದು ಜನರಿಗೆ ಅರ್ಥ ಆಗಲಿಕ್ಕೆ ಒಂದು ಕತೆ ಥರ ಹೇಳಿ ಅದರಿಂದ ಬಿಡಿಸಿ ಅರ್ಥ ಹಾಗೆ ಹೇಳಿದೆ. ಯೇಸು ಸ್ವಾಮಿ ಒಂದು ರಿಯಲ್ ಸ್ಟೋರಿಯನ್ನು ಇದಕ್ಕೆ ಯೂಸ್ ಮಾಡ್ತಾರೆ. ಈ ವಿಷಯದಲ್ಲಿ ಅನೇಕರು ಅಂದರೆ ಇದು ಯೇಸು ಸ್ವಾಮಿ ಒಂದು ಸಾಮ್ಯ ಹೇಳಿದ್ದಾರೆ. ಆ್ಯಕ್ಚುಲಿ ಸಾಮ್ಯ ನೀವು ಹೇಳುವ ಇದು ಸಾಮ್ಯ ಅಲ್ಲ, ಅದೊಂದು ರಿಯಲ್ ಸ್ಟೋರಿ. ಯಾಕಂದರೆ ಅವರಿಗೆಲ್ಲ ಗೊತ್ತುಂಟು. ಹೌದು, ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಜನ ಬದುಕಿದ್ದಾರೆ, ಎಷ್ಟು ಜನ ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಹೋಗ್ತಾರೆ ಎಲ್ಲ ಅವ್ರಿಗೆ ಗೊತ್ತುಂಟು. ಅವರಿಗೆ ಮನುಷ್ಯರಾಗಿ ಬಂದಿದ್ದಾರೆ, ಅವರೊಂದು ರಿಯಲ್ ಸ್ಟೋರಿ ಹೇಳ್ತಾ ಇದ್ದಾರೆ. ಈಗ ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಅವರ ವಿಚಾರ ಏನಿತ್ತು ಅಂತ ಹೇಳಿದರೆ, ನಾವು ಪಾತಾಳಕ್ಕೆ ಹೋಗ್ತೇವೆ, ಭಕ್ತರು ಕೂಡ ಪಾತಾಳಕ್ಕೆ ಹೋಗ್ತೇವೆ ಅಂತಲೇ ಅವರು ತಿಳ್ಕೊಂಡಿದ್ರು. ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದರೆ ಅದು ನಿಜ ಕೂಡ.
ಈಗ ಯಾವ ರೀತಿ ನಿಜ ಆಗ್ತದೆ ನೋಡಿ. ಯಾಕೋಬ ಹೇಳ್ತಿದ್ದಾನೆ, ಈ ಮುದಿ ತಲೆಯು ದುಃಖದಿಂದಲೇ ಪಾತಾಳಕ್ಕೆ ಸೇರಬೇಕಾಗುವಂತ ಆದೀತು ಅಂತ. ಅಂದರೆ ಹಾಗಾದರೆ ನಮ್ಮ ಪ್ರಶ್ನೆ, ಈ ಯಾಕೋಬ ಅವನು ಭಕ್ತನಾಗಿ ಅವನು ಪಾತಾಳಕ್ಕೆ ಹೋದರೆ ಈ ಭೋಗ ಪುರುಷ ಬಿದ್ದ ಸ್ಥಳದಲ್ಲಿ ಬಿದ್ದಿದ್ದನು ಅಂತ. ಅಂದರೆ ಪ್ರಶ್ನೆ, ಯಾಕೋಬ ನರಕಕ್ಕೆ ಹೋದನ ಅಂತ, ಅಥವಾ ನರಕ ಅಂತ ಹೇಳುವಂಥ ಪಾತಾಳಕ್ಕೆ ಹೋದನ ಅಂತ ಅಲ್ಲ. ಯಾಕೋಬ ಹೋಗಿದ್ದು ಈ ಭೋಗ ಪುರುಷ ಹೋದಂಥ ಒಂದು ಪಾತಾಳಕ್ಕೆ ಅಲ್ಲ. ಆ್ಯಕ್ಚುಲಿ ಪಾತಾಳಕ್ಕೆ 2 ಸೆಲ್ಲನ್ನು ಇಡೀ ಬೈಬಲನ್ನು ಓದುವಾಗ ಇದನ್ನು ನೋಡಿ, ಈ ಪಾತಾಳ, ಈಗ ಪಾತಾಳದ ವಿವರಣೆ ಹೀಗೆಲ್ಲ ವಾಕ್ಯದಲ್ಲಿ ಕೊಡಲಿಲ್ಲ. ಈಗ ಬನ್ನಿ, ಪಾತಾಳದ ವಿವರಣೆ ಉಂಟು. ಪಾತಾಳಕ್ಕೆ ಮೇಲೆ ಒಂದು ಸೆಲ್ ಉಂಟು, ಮಧ್ಯದಲ್ಲಿ ಒಂದು ಸೆಲ್ ಉಂಟು, ಕೆಳಗೆ ಒಂದು ಸೆಲ್ ಉಂಟು, ಅಲ್ಲಿದ್ದವರು ಕೆಳಗೆ ಇದ್ದವರು ನರಕ, ಅದು ಬೆಂಕಿ ಇದೆ, ಮೇಲಿದ್ದವರಿಗೆ ಸುಖ ಉಂಟು, ಹೀಗೆಲ್ಲ ಹೇಳಲಿಲ್ಲ. ಆದರೆ ಇಡೀ ದೇವರ ವಾಕ್ಯವನ್ನು ನಾವು ಒಟ್ಟಿಗೆ ಸ್ಟಡಿ ಮಾಡುವಾಗ ಅಲ್ಲಲ್ಲಿ ಇರುವಂಥ ವಾಕ್ಯಗಳನ್ನು ಸೇರಿಸಿ ಕಲಿಯುವಾಗ ನಮಗೆ ಪಾತಾಳದ ಒಂದು ಚಿತ್ರಣ ನಮಗೆ ಸಿಗ್ತದೆ. ಇಡೀ ಬೈಬಲಿನ ಒಂದು ಬೋಧನೆಗಳೆಲ್ಲ ಹೀಗೆ ನೋಡಿ. ಅದನ್ನೇ ನಮಗೆ ಇಬ್ರಿಯ ಪತ್ರಿಕೆಯಲ್ಲಿ ನೋಡ್ತೇವೆ. ಪುರಾತನ ಕಾಲದಲ್ಲಿ ದೇವರು ಏನು ಮಾಡಿದರು, ಪ್ರವಾದಿಗಳ ಮೂಲಕ ಅಥವಾ ಪಿತೃಗಳ ಸಂಗಡ ಭಾಗವಾಗಿ ಮಾತಾಡಿದರು ಅಂತ, ವಿಧವಾಗಿ ಮಾತಾಡಿದರು. ಇನ್ನು ಅದನ್ನು ಇನ್ನೊಂದು ರೀತಿಯಲ್ಲಿ ಉಂಟು, ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಮಾತಾಡಿದ್ರು ಅಂತ. ಹೌದು, ಅಂದರೆ ಇದು ಕೆಲವರು ಸ್ವಲ್ಪ ಗೊತ್ತಿರೋದ್ರಿಂದಲೇ ದುರ್ಬೋಧನೆ ಆಗ್ತದೆ. ಈಗ ಏನಾಗ್ತದೆ, ಆ ಒಂದು ಬೋಧನೆಯನ್ನು ಇಡೀ ಸತ್ಯವೇದದಲ್ಲಿ ಎಲ್ಲೆಲ್ಲಿದೆ ಅದನ್ನು ಹುಡುಕಿ ತೆಗೆದು, ಅದು ದೇವರ ವಾಕ್ಯ ಹೇಳ್ತದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಹುಡುಕಿ ಅಂತ. ಇದು ಸುಮ್ಮನೆ ಸಿಗಲ್ಲ. ಇದಕ್ಕೂ ಕೂಡ ಸ್ವಲ್ಪ ಪ್ರಯತ್ನ ಮಾಡಬೇಕು. ನೋಡಿ, ದೇವರ ವಾಕ್ಯವನ್ನು ಮನ್ನಾ ಅಂತ ಕೂಡ ದೇವರ ವಾಕ್ಯದಲ್ಲಿ ಹೇಳಿದ್ದುಂಟು. ಆದರೆ ಮನ್ನಾ ದೇವರು ಪ್ರತಿಯೊಬ್ಬೊಬ್ಬರಿಗೆ ಮಾರನೇ ದಿನ ಪ್ರತಿಯೊಬ್ಬೊಬ್ಬರಿಗೆ ಈಗ ಆಯಿತು ಬ್ರೇಕ್ಫಾಸ್ಟ್ ಮಾಡಬೇಕು, ಮಧ್ಯಾಹ್ನ ಅಡುಗೆ ಮಾಡಬೇಕು, ಸಾಯಂಕಾಲ ಊಟ ಮಾಡಬೇಕಂತ ಬೆಳಗ್ಗೆ ತಂದು ಒಂದೊಂದು ಸೇರು ಮನ್ನಾ ಇಡಲಿಲ್ಲ ಅಲ್ಲಿ. ದೇವರು ಏನು ಮಾಡಿದರು, ಆ ಒಂದು ಉಸುಬಿನ ಮೇಲೆ, ಮರಳಿನ ಮೇಲೆ ಅದನ್ನು ಚದುರಿಸಿ ಬಿಟ್ಟಿದ್ರು. ಈಗ ಏನು ಮಾಡಬೇಕು, ಬೆಳಿಗ್ಗೆ ಎದ್ದು ಅವನು ಅದನ್ನು ಆರಿಸ್ಬೇಕು, ಹೆಕ್ಕಬೇಕು. ಆ ನಂತರ ಏನಾಗ್ತದೆ, ಅವರಿಗೆ ಎಷ್ಟು ಬೇಕೋ ಅಷ್ಟು ಇರ್ತದೆ ಅದು. ಆದರೆ ಆರಿಸುವ ಕೆಲಸ ಮಾಡಬೇಕು, ಓದಬೇಕು, ಪ್ರಾರ್ಥನೆ ಮಾಡಬೇಕು, ಕಲಿಬೇಕು. ಮತ್ತು ಒಂದೊಂದು ಪಾಯಿಂಟ್ಸನ್ನು ಯಾವುದೋ ಒಂದು ವಾಕ್ಯ ಜಸ್ಟು ಅದಕ್ಕೆ ಅದರ ಕಾನ್ಸೆಪ್ಟು, ಅದರ ಹಿಂದೆ ಮುಂದೆ ಅದಕ್ಕೆ ಸಂಬಂಧಪಟ್ಟಂಥ ರೆಫರೆನ್ಸ್ ವಾಕ್ಯಗಳನ್ನೆಲ್ಲ ನೋಡದೆ ಸುಮ್ಮನೆ ಒಂದು ವಾಕ್ಯದಿಂದ ಒಂದು ಬೋಧನೆ ಮಾಡುವಂಥದ್ದಲ್ಲ. ಒಂದು ವಾಕ್ಯಕ್ಕೆ ಸಪೋರ್ಟಾಗಿ ಇನ್ನೊಂದು ವಾಕ್ಯ ಇರ್ತದೆ. ಇಡೀ ವಾಕ್ಯಗಳನ್ನು ತೆಗಿಬೇಕು. ಹಾಗೆಯೇ ಎಲ್ಲವನ್ನು ತೆಗೆಯುವಾಗ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಈ ಭೋಗ ಪುರುಷ ಭಿಕ್ಷುಗಾರನ ಈ ಸ್ಟೋರಿಯನ್ನು ಕೂಡ ಸೇರಿಸಿ ಕಲಿಯುವಾಗ ನಮಗೆ ಅರ್ಥ ಆಗ್ತದೆ, ಪಾತಾಳಕ್ಕೆ 2 ಸೆಲ್ಗಳಿದ್ದಾವೆ ಅಂತ. ಒಂದು ಸೆಲ್ ಭಕ್ತರು ಹೋಗುವಂಥ ಸೆಲ್ ಆಗಿತ್ತು, ಇನ್ನೊಂದು ಸೆಲ್ ದುಷ್ಟರು ಹೋಗುವಂಥ ಸೆಲ್ ಆಗಿತ್ತು. ಭಕ್ತರು ಹೋಗುವ ಸೆಲ್ ಒಂದು ರೀತಿ ಬಂಧನದ ಪರಿಸ್ಥಿತಿ ಇದ್ದರೂ ಕೂಡ ಅಲ್ಲಿ ಟಾರ್ಚರ್ ಇರಲಿಲ್ಲ ಅಥವಾ ಯಾತನೆ ಇರಲಿಲ್ಲ. ಆದರೆ ದುಷ್ಟರು ಹೋಗುವಂಥ ಸ್ಥಳದಲ್ಲಿ ಅದು ಬಂಧನ ಪ್ಲಸ್ ಅಲ್ಲಿ ಯಾತನೆ ಕೂಡ ಇತ್ತು ಅಥವಾ ಹಿಂಸೆ ಕೂಡ ಇತ್ತು ನೋಡಿ. ಅದಕ್ಕೆ ಇವನು ನೋಡ್ತಾ ಇದ್ದಾನೆ. ಈಗ ನೋಡಿ, ನಮಗೆ ಏನಾಗ್ತದೆ ಅಂತ ಹೇಳಿದರೆ, ಈಗ ಚೇಂಬರ್ ಮಾಡ್ತೇವೆ ನಾವು ಅಥವಾ ಕ್ಯಾಬಿನ್ ಮಾಡ್ತೇವೆ. ಈಗ ಭಾಳಷ್ಟು ಕ್ಯಾಬಿನ್ಗಳಲ್ಲಿ, ಆಫೀಸ್ಗಳಲ್ಲಿ ಕ್ಯಾಬಿನ್ ಇರ್ತದೆ. ಅಲ್ಲಿದ್ದುಕೊಂಡು ಆ ಕ್ಯಾಬಿನಲ್ಲಿ ಇದ್ದುಕೊಂಡು ಆಚೆ ಇದ್ದದ್ದು ಕಾಣಿಸ್ತದೆ. ಒಳ್ಳೆ ದಪ್ಪ ಗ್ಲಾಸಿನಿಂದ ಎಲ್ಲ ಬಂದೋಬಸ್ತ್ ಮಾಡಿರ್ತಾರೆ. ಕೆಲವೊಮ್ಮೆ ಲಾಕ್ ಕೂಡ ಮಾಡಿರ್ಬೋದು. ಆದರೆ ಆಚೆ ನಡೆದಿದ್ದು ಕಾಣಿಸ್ತದೆ. ಆದರೆ ಆಚೆ ಹೋಗಬೇಕಾದ್ರೆ ಬಾಗಿಲು ತೆಗಿಬೇಕು. ಬಾಗಿಲು ತೆರೆಯೋದೇ ಆಗಲ್ಲ. ಆದರೆ ನೋಡೋಣ, ಈಗ ನಮಗೆ ಆಚೆ ನಡೆಯುವಂಥದ್ದೆಲ್ಲ ಕಾಣಿಸ್ತದೆ, ಆದರೆ ಆಚೆ ಹೋಗಲಿಕ್ಕೆ ಆಗಲ್ಲ. ಕಾಣಿಸ್ತದೆ, ಹೋಗಲಿಕ್ಕೆ ಆಗಲ್ಲ. ಹಾಗೆ ಈ ಭಕ್ತರು ಹೋಗುವಂಥ ಪಾತಾಳದ ಸೆಲ್ಲಿಗೂ ದುಷ್ಟರು ಹೋಗಿ ಯಾತನೆ ಅನುಭವಿಸುವಂಥ ಪಾತಾಳದ ಸೆಲ್ಲಿಗೂ ಮಧ್ಯದಲ್ಲಿ ಅದನ್ನು ಈ 16ನೇ ಅಧ್ಯಾಯ ಓದಿದರೆ ಸಾಕು, ಅದರ ಬಗ್ಗೆ ನಮಗೆ ಡೀಟೇಲ್ ಆಗಿ ಗೊತ್ತಾಗ್ತದೆ. ಈ ಲೂಕನ ಸುವಾರ್ತೆ ದೊಡ್ಡ ಒಂದು ಅಂತರ ಇದೆ. ಅಂದರೆ ಹೋಗಲಿಕ್ಕೆ ಆಗಲ್ಲ. ಅದು ದೂರನೋ ಹೋಗಲಿಕ್ಕೆ ಆಗದ ರೀತಿಯಲ್ಲಿ ಬೇರೆ ಏನು ವ್ಯವಸ್ಥೆ ಅದೆಲ್ಲ ದೇವರ ವಾಕ್ಯದಲ್ಲಿ ಬರೆದಿಲ್ಲ. ಅಲ್ಲಿ ಅಬ್ರಹಾಮ ಹೇಳ್ತಾ ಇದ್ದಾರೆ, ಅಲ್ಲಿಂದ ಇಲ್ಲಿಗೂ ಇಲ್ಲಿಂದ ಅಲ್ಲಿಗೂ ಬರಲಿಕ್ಕೆ ಆಗಲ್ಲ. ಆದರೆ ಇಲ್ಲಿದ್ದವರು ಅಲ್ಲಿದ್ದನ್ನು ನೋಡ್ಬೋದು, ಅಲ್ಲಿದ್ದವರು ಇಲ್ಲಿದ್ದವರನ್ನು ನೋಡ್ಬೋದು, ಇಲ್ಲಿದ್ದವರು ಅಲ್ಲಿದ್ದವ್ರ ಹತ್ರ ಮಾತಾಡ್ಬೋದು, ಅಲ್ಲಿದ್ದವರು ಇಲ್ಲಿದ್ದವ್ರ ಹತ್ರ ಕೂಡ ಏನು ಮಾಡ್ಬೋದು, ಮಾತಾಡಲಿಕ್ಕೂ ಆಗ್ತದೆ. ಆದರೆ ಹೋಗಲಿಕ್ಕೆ ಆಗೋದಿಲ್ಲ. ಆದರೆ ಅಲ್ಲಿದ್ದವರು ಮೊದಲು ಇಲ್ಲಿದ್ದವ್ರ ಹತ್ರ ಮಾತಾಡೋದಿಲ್ಲ, ಇಲ್ಲಿದ್ದವರೇ ಅಲ್ಲಿದ್ದವ್ರ ಹತ್ರ ಮಾತಾಡಿದ ಹಾಗೆ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದರೆ ಇಲ್ಲಿದ್ದವನಿಗೆ ಅವಶ್ಯಕತೆ ಇತ್ತು, ಅಲ್ಲಿದ್ದವರಿಗೆ ಇವರ ಅವಶ್ಯಕತೆ ಇಲ್ಲ. ಯಾಕಂದರೆ ಅಬ್ರಹಾಮನ ಎದೆ ಅಂತ ಕೂಡ ಅದಕ್ಕೆ ದೇವರ ವಾಕ್ಯದಲ್ಲಿ ಹೇಳ್ತದೆ.
ಅಬ್ರಹಾಮನ ಎದೆಗೆ ಲಾಜರ್ ಹೊರಗಿಕೊಂಡಿದ್ದ. ಅಲ್ಲಿದ್ದವ್ರಿಗೆ ಇವ್ರದ್ದು ಸಪೋರ್ಟ್ ಬೇಡ, ಯಾರು ಯಾತನ ಸ್ಥಳದಲ್ಲಿ ಬಿದ್ದಂಥವ್ರ ಸಪೋರ್ಟ್ ಏನೂ ಅವಶ್ಯಕತೆ ಇಲ್ಲ, ಇವರಿಗೆ ಬೇಕು. ಇವ್ರು ಕೇಳ್ತಾ ಇದ್ದಾರೆ, ಅವನನ್ನು ಕಳಿಸು, ತನ್ನ ತುದಿ ಬೆರಳನ್ನಾದರೂ ತನ್ನ ಕಿರು ಬೆರಳನ್ನು ನೀರಲ್ಲಿ ಮುಳುಗಿಸಿ ನನ್ನ ನಾಲಿಗೆಯನ್ನು ತಂಪು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದಾನೆ. ಆದರೆ ಪಾಯಿಂಟ್, ನಾವು ಅದನ್ನು ಕನ್ಕ್ಲೂಷನಿಗೆ ಬರುವ, ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಪಾತಾಳ ಅಥವಾ ಯಾತನೆಯ ಸ್ಥಳ. ಇನ್ನು ಹೊಸ ಒಡಂಬಡಿಕೆಯಲ್ಲಿ ಉಂಟು ಅಂತ ಹೇಳಿದರೆ ಆ ಸ್ಥಳ ಇನ್ನೂ ಹಾಗೇ ಉಂಟು, ಆ ಸ್ಥಳ ಇನ್ನೂ ಹಾಗೇ ಉಂಟು. ಆದರೆ ಹಳೆ ಒಡಂಬಡಿಕೆಯ ಭಕ್ತರು ಹೋಗುತ್ತಾ ಇದ್ದಂಥ ಆ ಒಂದು ಪಾತಾಳದ ಸ್ಥಳ ಮಾತ್ರ ಏನಾಗಿದೆ, ಈಗ ಶಿಫ್ಟ್ ಆಗಿದೆ ಅಂತ ದೇವರ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆ ವಾಕ್ಯವನ್ನು ನಾನು ನಿಮಗೆ ತೆಗೆದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬನ್ನಿ ಓದಿಕೊಳ್ಳೋಣ. ಎಫೆಸ ಪತ್ರಿಕೆ 4ನೇ ಅಧ್ಯಾಯ ಅದರ 8ನೇ ವಾಕ್ಯವನ್ನು ಓದಿಕೊಳ್ಳೋಣ. ಆದುದರಿಂದ ಆತನು ಉನ್ನತ ಸ್ಥಾನಕ್ಕೆ ಏರಿದಾಗ ತಾನು ಜಯಿಸಿದ್ದ ಬಹುಜನರನ್ನು ಸೆರೆ ಹಿಡಿಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನು ಮಾಡಿದನು ಎಂಬುದಾಗಿ ಪ್ರವಾದಿಯು ಹೇಳುತ್ತಾನೆ. ಇನ್ನು ಮುಂದೆ 9-10 ಕೂಡ ಓದ್ಕೊಳ್ಳಿ, ಎಲ್ಲ ಸೇರಿಸಿ ಓದುವಾಗ ಗೊತ್ತಾಗ್ತದೆ. ಏರಿ ಹೋದನೆಂದು ಹೇಳಿದರಲ್ಲಿ ಭೂಮಿಯ ಅದೋ ಭಾಗಕ್ಕೆ ಇಳಿದನೆಂತಲೂ ಹೇಳಿದ ಹಾಗಾಯ್ತಲ್ಲ. ಇಳಿದು ಬಂದವನು ಮೇಲಣ ಎಲ್ಲಾ ಲೋಕಗಳಿಗಿಂತ ಉನ್ನತವಾಗಿ ಏರಿ ಹೋದವನೇ. ಆದ್ದರಿಂದ ಸಮಸ್ತ ಲೋಕಗಳನ್ನು ತುಂಬಿದವನಾದನು. ಸಾಕು. ಈಗ ನೋಡ್ತೇವೆ, ಆತನು ಉನ್ನತ ಸ್ಥಾನಕ್ಕೆ ಏರಿ ಹೋದಾಗ ತಾನು ಜಯಿಸಿದ್ದ ಬಹು ಜನರನ್ನು ಸೆರೆ ಹಿಡ್ಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನು ಮಾಡಿದನು. ಸ್ವಾಮಿ ಅದರ ವಾಕ್ಯ ಅದನ್ನು ಈಗ ಕೆಳಗೆ 9-10 ಕೊಟ್ಟಿದ್ದಾರೆ. ಏರಿ ಹೋಗಿದ್ದನು ಅಂತ ಹೇಳುವಾಗ ಅದರದ್ದು ಯಾವ ಅರ್ಥ ಅಂತ ಹೇಳಿದರೆ ಅದೋ ಲೋಕಕ್ಕೆ ಇಳಿದು ಹೋಗಿದ್ದನು ಅಂತ. ಈಗ ಸ್ವಾಮಿ ಆ ಭಕ್ತರ ಪಾತಾಳಕ್ಕೆ ಇಳಿದು ಹೋಗಿ ಆ ಭಕ್ತರು ಅಲ್ಲಿ ಏನಾಗಿದ್ದರು ಅಂತೇಳಿದರೆ ಒಂದು ರೀತಿಯ ಬಂಧನದ ಪರಿಸ್ಥಿತಿ. ಯಾಕಂತೇಳಿದರೆ ಇನ್ನು ರಕ್ಷಕನು ಬಂದು, ನಿಜವಾದ ರಕ್ಷಕನು ಲೋಕಕ್ಕೆ ಬಂದು ರಕ್ತವನ್ನು ಸುರಿಸಿ ಪಾಪ ವಿಮೋಚನೆ ಮಾಡಿರಲಿಲ್ಲ. ಆದರೆ ಅವರು ಯಾವ ರೀತಿಯಾಗಿ ಅವರು ಭಕ್ತರಾಗಿದ್ದರು ಅಂತೇಳಿದರೆ ಆ ಕಾಲದಲ್ಲಿ ಅವರಿಗೆ ಸಿಕ್ಕಂಥ ಪ್ರಕಟಣೆಯ ಪ್ರಕಾರವಾಗಿ ಸತ್ಯದೇವರನ್ನ ನಂಬಿದರು. ಸತ್ಯದೇವರ ಆ ಒಂದು ಸಿಕ್ಕಂಥ ವಾಕ್ಯಗಳನ್ನು ಸಿಕ್ಕಂಥ ಬೋಧನೆಗಳನ್ನು ಪ್ಲಸ್ ಮನಸ್ಸಾಕ್ಷಿಯಲ್ಲಿ ದೇವರು ಕೊಟ್ಟಿರುವಂಥ ಬೋಧನೆಗಳ ಪ್ರಕಾರವಾಗಿ ಪ್ಲಸ್ ದೇವರವರಿಗೆ ತಾತ್ಕಾಲಿಕವಾಗಿ ಕೊಟ್ಟಂಥ ಪ್ರಾಣಿಗಳ ಯಜ್ಞದ ಮೂಲಕ, ಅದಕ್ಕೆ ಯಜ್ಞದ ಮೂಲಕ ಒಡಂಬಡಿಕೆ ಮಾಡಿಕೊಂಡ ತಂದಾನ ಜನರು ಅಂತ. ತಾತ್ಕಾಲಿಕವಾಗಿ ಅವರು ಏನು ಮಾಡಿದ್ರು ಅಥವಾ ಅವರಿಗೆ ಸಿಕ್ಕಂಥ ಪ್ರಕಟಣೆ ಪ್ರಕಾರವಾಗಿ ದೇವರನ್ನ ಹಿಂಬಾಲಿಸಿದರು. ಅವರಿಗೋಸ್ಕರ ಅಥವಾ ಲೋಕಕ್ಕೋಸ್ಕರ ರಕ್ಷಕನು ಇನ್ನೂ ಬಂದಿರಲಿಲ್ಲ. ರಕ್ಷಕನ ಹೊರತು ಅವರಿಗೆ ವಿಮೋಚನೆಯೂ ಇಲ್ಲ. ಇಡೀ ವಾಕ್ಯದ ಎಲ್ಲ ಸೇರಿ ನಮಗೆ ಪೂರ್ತಿ ತೆಗಿತಾ ಹೋದರೆ ನಮ್ಮ ಈ ಸಬ್ಜೆಕ್ಟ್ ಮುಗಿಯಲ್ಲ. ಆದರೆ ಏನು, ಅದಕ್ಕೆ ಇಬ್ರಿಯ ಪತ್ರಿಕೆ ಬರಹಗಾರನು ಹೇಳ್ತಾ ಇದ್ದಾನೆ, ನಮ್ಮನ್ನು ಬಿಟ್ಟು ಅವರಿಗೆ ವಿಮೋಚನೆ ಉಂಟಾಗುವುದಿಲ್ಲ. ನಾವು ಬರದೆ ಅಥವಾ ನಮಗೆ ಸಿಗದೆ ಅಥವಾ ಯೇಸು ಕ್ರಿಸ್ತನನ್ನು ಹೊರತುಪಡಿಸಿ ಅವರಿಗೆ ಕೂಡ ರಕ್ಷಣೆ ಸಿಗಲ್ಲ. ಹಿಂದೆ ಸತ್ತಂಥ ಭಕ್ತರಿಗೆ ಅಬ್ರಹಾಮ ಇರ್ಬೋದು, ಇಸಾಕ್ ಇರ್ಬೋದು, ಯಾಕೋಬ ಇರ್ಬೋದು, ಪ್ರವಾದಿಗಳಿರ್ಬೋದು, ಯಾರೇ ಭಕ್ತರಿರ್ಬೋದು, ಎಲ್ಲರಿಗೆ ಸಿಗುವಂಥದ್ದು ಯೇಸು ಕ್ರಿಸ್ತನ ಮೂಲಕನೇ. ಈಗ ನೋಡಿ, ಯೇಸು ಕ್ರಿಸ್ತರು ಸತ್ತು ಸಮಾಧಿಯಾಗಿ ನಂತರ ಅವರು ಅದೋ ಲೋಕಕ್ಕೆ ಇಳಿದು ಹೋಗಿ, ಅದೋ ಭಾಗಕ್ಕೆ ಇಳಿದು ಹೋಗಿ ಅಲ್ಲಿ ಏನು ಸೆರೆಯಾಗಿದ್ದರು ಅಥವಾ ಅಲ್ಲಿ ಏನು ಬಂಧಿಸಲ್ಪಟ್ಟಿದ್ದರು, ಹಿಂಸೆ ಕೊಡದಿದ್ದರೂ ಕೂಡ, ಅವರಿಗೆ ಯಾತನೆ ಇಲ್ಲದಿದ್ದರೂ ಕೂಡ ಅವರು ಒಂದು ರೀತಿಯ ಬಂಧನದಲ್ಲಿ ಅವ್ರನ್ನ ಅಲ್ಲಿಂದ ಸ್ವಾಮಿ ಹಿಡ್ಕೊಂಡು ಪರಲೋಕಕ್ಕೆ ಏರಿ ಹೋದರು ಅಂತ. ಈಗೇನಾಯಿತು, ಆ ಒಂದು ಪಾತಾಳ ಯಾವುದು ಭಕ್ತರು ಬಿದ್ದಂಥ ಪಾತಾಳ ಎಂಟಿ ಆಯಿತು. ಆದರೆ ಯಾತನೆಯ ಪಾತಾಳ ಇನ್ನೂ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾನೆ ಉಂಟು, ಇನ್ನೂ ಕೂಡ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಉಂಟು. ಅದು ಯಾವಾಗ ಎಂಡ್ ಆಗ್ತದೆ ಅಂತ ನಮಗೆ ಪ್ರಕಟಣೆಯಲ್ಲಿ ಕೊನೆ ಭಾಗದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅದನ್ನು ನಂತರ ನಾನು ನಿಮಗೆ ಹೇಳ್ತೇನೆ. ಒಟ್ಟಿನಲ್ಲಿ ನಿಮಗೆ ಇದನ್ನು ಅರ್ಥ ಆಗಲಿಕ್ಕೆ ಇನ್ನೊಂದು ರೀತಿ ಹೇಳ್ಬೋದು. ಈ ಕ್ರೈಮ್ ಅಪರಾಧ ಮಾಡುವವನಿಗೆ ಏನು ಮಾಡ್ತಾರೆ ಅಂತೇಳಿದರೆ ಪೊಲೀಸರು ಹಿಡಿದು ರಿಮ್ಯಾಂಡಲ್ಲಿ ಇಡ್ತಾರೆ. ಅಥವಾ ಎರಡು ರೀತಿಯಲ್ಲಿ ಅದನ್ನು ಹೇಳ್ಬೋದು, ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ. ಪೊಲೀಸ್ ಕಸ್ಟಡಿಯಲ್ಲಿ ಅವನನ್ನು ಇಟ್ಟು ವಿಚಾರಣಾಧೀನ ಕೈದಿ ಅಂತ ಹೇಳ್ತಾರೆ. ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದ ಮೇಲೆ 7 ದಿನಕ್ಕೆ 14 ದಿನಕ್ಕೆ ಅಥವಾ ಇಷ್ಟು ದಿನಕ್ಕೆ ಅಂತ ನ್ಯಾಯಾಲಯದಲ್ಲಿ ಅವರು ಪೆಟಿಷನ್ ಹಾಕಿ ಆನಂತರ ಅವರನ್ನು ಈ ಅಪರಾಧಿ ಅಥವಾ ಏನು ಕೈದಿ ಇರ್ತಾರೆ ಅವನು ತಮ್ಮ ಕೈಗೆ ತಗೊಂಡು ಅವರು ತಮ್ಮ ಪೊಲೀಸ್ ರೀತಿಯಲ್ಲಿ ವಿಚಾರಣೆ ಮಾಡಿ ಕೊನೆಗೆ ತಂದು ಅವನ ಮೇಲೆ ಚಾರ್ಜ್ ಶೀಟು ದೋಷಾರೋಪಣೆ ಎಲ್ಲ ಹೊರಿಸಿ ನ್ಯಾಯಾಲಯಕ್ಕೆ ತಂದು ಅಲ್ಲಿ ಜಡ್ಜಿಗೆ ಅಥವಾ ಕೋರ್ಟಿಗೆ ಒಪ್ಪಿಸ್ತಾರೆ.
ಇನ್ನು ನ್ಯಾಯಾಲಯದಲ್ಲಿ ಬೇರೆ ಎಂಕ್ವೈರಿ ನಡೆದು ಅವನಿಗೆ ಫೈನಲ್ ಆಗಿ ಏನು ಮಾಡ್ತಾರೆ ಅಂತ ಹೇಳಿದರೆ ಶಿಕ್ಷೆ ಆದರೆ ಶಿಕ್ಷೆ, ಅಂದರೆ ಜೈಲು ಶಿಕ್ಷೆ ಆದರೆ ಜೈಲು ಶಿಕ್ಷೆ, ದಂಡ ಶಿಕ್ಷೆ ಆದರೆ ದಂಡ ಶಿಕ್ಷೆ, ಇನ್ನು ಕೆಲವೊಬ್ಬರಿಗೆ ದಂಡ ಪ್ಲಸ್ ಜೈಲು ಶಿಕ್ಷೆ ಅಂತ ಈ ರೀತಿ ವಿಧಿಸ್ತಾರೆ. ಇಲ್ಲಿ ಪೊಲೀಸರ ಕೈಯಲ್ಲಿ ಇದ್ದಾಗಲೂ ಅವನು ಏನಿರ್ತಾನೆ ಅಂತ ಹೇಳಿದರೆ ಅವನು ಕೈದಿಯಾಗಿ ಇರ್ತಾನೆ, ಅವನಿಗೆ ಸ್ವಾತಂತ್ರ್ಯ ಇರುವುದಿಲ್ಲ. ಇಲ್ಲಿ ಪೊಲೀಸರ ಕೈಯಲ್ಲಿದ್ದ ನ್ಯಾಯಾಲಯಕ್ಕೆ ಹೋದ್ಮೇಲೆ ಇನ್ನು ಈ ನಮ್ಮ ಲೋಕದ ಪ್ರಕಾರ ಹೇಳಬೇಕು ಅಂತ ಹೇಳಿದರೆ ಸ್ವಲ್ಪ ಸುಲಭ. ಆದರೆ ಪೊಲೀಸರ ಕೈಯಲ್ಲಿರುವಾಗ ಅಷ್ಟು ಸುಲಭ ಇರಲ್ಲ. ಅವರು ಬಾಯಿ ಬಿಡಿಸುವುದಕ್ಕೋಸ್ಕರ ಅಥವಾ ಅವನ ಮೇಲಿರುವಂಥ ದೋಷಾರೋಪಣೆ ಅಥವಾ ಅವನು ಮಾಡಿದಂಥ ತಪ್ಪನ್ನು ಹೊರಗೆ ತರುವುದಕ್ಕೋಸ್ಕರ, ಬಯಲಿಗೆ ತರುವುದಕ್ಕೋಸ್ಕರ ಕೆಲವೊಮ್ಮೆ ಪೊಲೀಸ್ ರೀತಿಯಲ್ಲಿ ವಿಚಾರಣೆ ಮಾಡ್ತಾರೆ. ಹಾಗೆಯೇ ಈಗ ದುಷ್ಟನಾಗಿ ಪಾಪಿಯಾಗಿ ಸತ್ತಂಥವನು ಮೊದಲು ನೇರವಾಗಿ ಹೋಗುವುದು ಅಂತ ಹೇಳಿದರೆ ಸೈತಾನ ಕೈಗೆ. ಅವನು ಏನು ಮಾಡ್ತಾನೆ, ಇಷ್ಟು ದಿನ ಭೂಮಿಯಲ್ಲಿ ನನ್ನ ಮಾತು ಕೇಳಿದ್ದೀಯಲ್ಲ, ಆಯಿತು ನನ್ನ ಒರಿಜಿನಲ್ ಬಣ್ಣವನ್ನು ಒರಿಜಿನಲ್ ಸ್ವಭಾವ ತೋರಿಸ್ತೇನೆ ಅಂತ ಅವನಿಂದ ಹಿಂಸೆ ಅನುಭವಿಸ್ತಾರೆ. ಅದೇ ಪಾತಾಳ. ಅದೇ ಪಾತಾಳ. ಅಲ್ಲಿ ಬೆಂಕಿ ಕೂಡ ಇರ್ತದೆ. ಹೌದು, ಅಲ್ಲಿ ಬೆಂಕಿಯೂ ಇರ್ತದೆ. ಮೇಲಾಗಿ ಅಲ್ಲಿನ ಅಧಿಕಾರಿ ಯಾರು ಅಂದರೆ ಸೈತಾನ. ಅಲ್ಲಿನ ಅಧಿಕಾರಿ ಸೈತಾನ, ಅವನ ಕೈಯಿಂದಲೂ ಹಿಂಸೆ ಭಾಳ ಸಿಗ್ತಾ ಇರ್ತದೆ, ವಿಪರೀತವಾದ ಹಿಂಸೆ ಸಿಗ್ತಾ ಇರ್ತದೆ. ಆನಂತರ ಒಂದಿನ ಮುಗೀತದೆ ಆ ಹಿಂಸೆ, ಒಂದಿನ ಹಿಂಸೆ ಮುಗೀತದೆ. ಇವನಿಗೆ ಕೂಡ ಏನೋ ಒಂದು ನೆಮ್ಮದಿ, ನೇಟಿವ್ಸ್ ಇರು ಅಂತ ಹೇಳ್ತಾರ, ನೆಮ್ಮದಿ ಆಗ್ತದೆ, ಹೌದು ಮುಗೀತು ಅಂತ. ಆದರೆ ಅದು ಮುಗಿದಿದ್ದಲ್ಲ, ಇನ್ನೊಂದು ದೊಡ್ಡ ಶಿಕ್ಷೆಯ ಪ್ರಾರಂಭಕ್ಕೋಸ್ಕರ ಅವನನ್ನು ನ್ಯಾಯ ವಿಚಾರಣೆಗೆ ಅಲ್ಲಿಂದ ಎತ್ತಲಾಗ್ತದೆ. ಅದು ಎಷ್ಟು ದಿನ, ಎಷ್ಟು ಕಾಲ, ಎಷ್ಟು ವರ್ಷ ಅದೆಲ್ಲ ದೇವರ ವಾಕ್ಯದಲ್ಲಿಲ್ಲ. ಅದಂದರೆ ನಿತ್ಯತೆಯಲ್ಲಿ ನಡೆಯುವಂಥ ವಿಷಯ. ಅದಕ್ಕೋಸ್ಕರ ಅವನನ್ನು ಆ ಒಂದು ಯಾತನೆ ಸ್ಥಳದಿಂದ ಮೇಲೆತ್ತಿ ಎಂಕ್ವೈರಿ ಮಾಡಿ ಅಥವಾ ಅಂತ್ಯ ನ್ಯಾಯ ತೀರ್ಪು ಮಾಡಿ ಅವನನ್ನು ಕೊನೆಗೆ ಒರಿಜಿನಲ್ ನರಕಕ್ಕೆ ಹಾಕ್ತಾರೆ. ಆ ವಾಕ್ಯಗಳನ್ನು ನಾನು ಮುಂದೆ ಹೋಗ್ತೇನೆ. ಅದನ್ನು ಎರಡನೆಯ ಮರಣ ಅಂತ ದೇವರ ವಾಕ್ಯ ಹೇಳ್ತದೆ, ಅಥವಾ ಅದೇ ಒರಿಜಿನಲ್ ನರಕ. ಆದರೆ ಚುಟುಕಾಗಿ ನಾವು ತಿಳಿದುಕೊಳ್ಳಿಕ್ಕೆ ಹೀಗೆ ನಾವು ತಿಳಿದುಕೊಳ್ಬೋದು, ದುಷ್ಟನಾಗಿ ಅಥವಾ ದೇವರ ವಾಕ್ಯವನ್ನು ನಂಬದೆ ರಕ್ಷಣೆ ಹೊಂದದೆ ಸತ್ತರೆ ಅವನ ನರಕಕ್ಕೆ ಹೋಗ್ತಾನೆ. ಆದರೆ ನರಕದ ಬಗ್ಗೆನೇ ನಾವು ಕಲೀಲಿಕ್ಕೆ ಹೋದರೆ ಅದು ಎರಡು ಉಂಟು. ಒಂದು ಸತ್ತ ಕೂಡಲೇ ಹೋಗುವಂಥದ್ದು ಯಾತನೆಯ ಸ್ಥಳ, ಆ ನಂತರ ನ್ಯಾಯ ತೀರ್ಪಿನ ನಂತರ ಪರ್ಮನೆಂಟ್ ಆದಂಥ ನರಕ, ಅಲ್ಲಿ ಶಾಶ್ವತವಾದ ನರಕ ಇರ್ತದೆ. ಕೆಲವು ವಾಕ್ಯಗಳನ್ನು ನಾವು ನೋಡಿಕೊಂಡ್ರೆ ನಮಗೆ ಅದರ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ ಅದರ 13-14ನೇ ವಾಕ್ಯವನ್ನು ಓದಿಕೊಳ್ಳೋಣ. ಸಮುದ್ರವು ತನ್ನೊಳಗಿದ್ದ ಸತ್ತವರನ್ನು ಒಪ್ಪಿಸಿತು, ಮೃತ್ಯು ಪಾತಾಳು ತಮ್ಮ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿದವು. ಇವರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ಆಮೇಲೆ ಮೃತ್ಯು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯೇ ಎರಡನೇ ಮರಣವು. ಸಾಕು. ಈಗ ನೋಡಿ, ಸಮುದ್ರವೂ ಒಪ್ಪಿಸಿತ್ತು. ಯಾಕಂದರೆ ಸಮುದ್ರದಲ್ಲಿ ತುಂಬ ಜನ ಸತ್ತಿದ್ದಾರೆ. ಯಾಕಂದರೆ ಭೂಮಿಯಲ್ಲಿ ಈ ಪೃಥ್ವಿ ಅಥವಾ ಏನಂತ ಹೇಳ್ಬೋದು, ನಮ್ಮ ಈ ಭೂಗೋಳದಲ್ಲಿ ಅತಿ ಹೆಚ್ಚಿರುವುದು ನೀರು. ದಂಡೆಯಲ್ಲಿ ಸತ್ತ ಹಾಗೆಯೇ ತುಂಬ ಜನ ನೀರಲ್ಲೂ ಸತ್ತಿದ್ದಾರೆ. ಇನ್ನು ದಂಡೆಯಲ್ಲಿ ಸತ್ತಿರ್ಬೋದು, ನೀರಲ್ಲಿ ಸತ್ತಿರ್ಬೋದು, ಗಾಳಿಯಲ್ಲಿ ಸತ್ತಿರ್ಬೋದು. ಇನ್ನು ಸ್ಯಾಟಲೈಟ್ ಕಳಿಸುವಾಗ ಸ್ಯಾಟಲೈಟ್ ಸ್ಫೋಟ ಆಗಿ ಕೂಡ ಏನು ಉಪಗ್ರಹಗಳಿಗೆ ಹೋಗುವಂಥ ಉಪಗ್ರಹ ವಾಹಕ ಸುಟ್ಟು ಕೂಡ ಕೆಲವೊಬ್ಬರು ಸತ್ತಿದ್ದಾರೆ, ವಿಮಾನದಲ್ಲೂ ಸತ್ತಿದ್ದಾರೆ. ಎಲ್ಲಿ ಸಾಯಲಿ, ಹೇಗೆ ಸಾಯಲಿ, ಅದರ ಅರ್ಥ ಇಷ್ಟೇ, ಎಲ್ಲಿ ಸತ್ತರೂ ದೇವರ ಕಣ್ಣಿಗೆ ಕಾಣದೆ ಸತ್ತವರು ಯಾರೂ ಇಲ್ಲ, ದೇವರ ಚಿತ್ತ ಇಲ್ಲದೆ ಹುಟ್ಟಿದವರು ಯಾರೂ ಇಲ್ಲ. ನಮ್ಮ ಸರ್ಕಾರ ಸೆನ್ಸಸ್ ಮಾಡುವಾಗ ಎಷ್ಟೋ ಕೋಟಿ ಜನ, ಯಾಕಂದರೆ ನಮ್ಮ ದೇಶದಲ್ಲಿ ಈಗಲೇ 139 ಕೋಟಿ ಜನ ಇದ್ದಾರೆ. ಈಗ ಪ್ರತಿದಿನ ಏರಿಕೆ ಆಗ್ತಾ ಇರ್ತದೆ. ಸೆನ್ಸಸ್ ಮಾಡುವಾಗ ಎಷ್ಟು ಕೋಟಿಗಟ್ಟಲೆ ಜನ ಕಣ್ಣಿಗೆ ಬೀಳಲ್ಲ. ಯಾಕಂದರೆ ಸೆನ್ಸಸ್ ಮಾಡೋರು ಮನೆ ಮನೆಗೆ ಬರುವಾಗ ಸಿಗಲ್ಲ. ಆದರೆ ದೇವರ ಸೆನ್ಸಸ್ನಿಂದ ಯಾರೂ ಹೊರಗಿಲ್ಲ. ದೇವರ ಸೆನ್ಸಸ್ನಲ್ಲಿ ಪ್ರತಿಯೊಬ್ಬನೂ ಇದ್ದಾನೆ. ಪ್ರತಿಯೊಬ್ಬನ ತಲೆ ಕೂದಲುಗಳು ಕೂಡ ಎಣಿಸಲ್ಪಟ್ಟಿದ್ದಾವೆ. ಇಡೀ ಲೋಕದ ಎಲ್ಲ ಜನರ ತಲೆ ಕೂದಲು ಎಷ್ಟಿದೆ ಅಂತ ಹೇಳಿದರೆ ಅಲ್ಲಿ ರೆಕಾರ್ಡ್ ಇದೆ, ಡೇಟಾ ಇದೆ, ಒಬ್ಬೊಂದಲ್ಲ. ಇಡೀ ಲೋಕದಲ್ಲಿ ಎಷ್ಟು ಜನರದ್ದು ಕೂದಲು ಪ್ರತಿದಿನ ಉದುರ್ತಾ ಇದೆ, ಅಲ್ಲ ಎಷ್ಟು ಕೂದಲು, ಎಷ್ಟು ಸಾವಿರಗಟ್ಟಲೆ ಕೋಟಿನೋ ಲಕ್ಷ ಕೋಟಿನೋ ಗೊತ್ತಿಲ್ಲ, ಉದುರ್ತಾ ಇದೆ, ಹುಟ್ಟಿದೆ, ಎಲ್ಲ ದೇವರ ಡೇಟಾ ಬ್ಯಾಂಕಲ್ಲಿ ಪ್ರತಿಯೊಂದು ಇದೆ. ದೇವರ ಕೈಯಲ್ಲಿ ಪ್ರತಿಯೊಂದು ರೆಕಾರ್ಡ್ ಇದೆ. ಹಾಗಿರುವಾಗ ಸತ್ತದ್ದು ಬದುಕಿದ್ದೆಲ್ಲ ದೇವರ ಲಿಸ್ಟಲ್ಲಿ ಉಂಟು. ಸಮುದ್ರವು ತನ್ನಲ್ಲಿದ್ದಂಥ ಸತ್ತವರನ್ನು ಒಪ್ಪಿಸಿತು, ಮೃತ್ಯು ಪಾತಾಳವು ಒಪ್ಪಿಸಿತು. ಸತ್ತವರಿಗೆ ಅವರವರ ಕೃತ್ಯಗಳ ಪ್ರಕಾರ ಏನಾಯಿತು, ನ್ಯಾಯ ತೀರ್ಪಾಯಿತು. ಮತ್ತೆ ವಾಕ್ಯ ಹೇಳ್ತದೆ, ಮೃತ್ಯು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಅದು ಎರಡನೆಯ ಮರಣವು ಅಂತ ನಾನು ಚುಟುಕಾಗಿ ಹೇಳಿದ್ದೇನೆ ಅಷ್ಟೇ. ನೋಡಿ,
ಇಷ್ಟು ದಿನ ಮೃತ್ಯು ಪಾತಾಳ ಏನು ಮಾಡ್ತಾ ಇತ್ತು? ಮೃತ್ಯು ಮತ್ತು ಪಾತಾಳ ಅಂದರೆ ಆ್ಯಕ್ಚುಲಿ ಸೈತಾನ್ ಅಂತಾರೆ. ಸೈತಾನ್ನ ಒಂದು ಸೆಕ್ಷನ್, ಅವರಿಗೆ ಅದೇ ಜವಾಬ್ದಾರಿಕೆ ಕೊಟ್ಬಿಟ್ಟಿದ್ದಾರೆ. ನೀವು ನಾವು ಕೊಲ್ಲು ಕೆಲಸ ಮಾಡ್ತೇವೆ, ಇಲ್ಲಿಗೆ ಬರ್ತಕ್ಕಂಥ ಕೆಲಸ ಮಾಡಿಸಿ, ಪಾಪ ಮಾಡಿಸಿ ಕೊಲ್ಲು ಕೆಲಸವನ್ನು ನಾವು ಮಾಡ್ತೇವೆ, ಬಂದವರಿಗೆ ಹಿಂಸೆ ಕೊಡೋ ಕೆಲಸ ನೀವು ಮಾಡಿ ಅಂತ ಸೈತಾನ ತನ್ನ ರಾಜ್ಯದಲ್ಲಿ ಏನು ಮಾಡಿದ್ದಾನೆ ಅಂತ ಹೇಳಿದರೆ ಎಲ್ಲ ಸೆಕ್ಷನ್ ಎಲ್ಲ ಡಿಪಾರ್ಟ್ಮೆಂಟ್ ಮಾಡಿ ಕೊಟ್ಟಿದ್ದಾನೆ. ಸಾಯಿಸೋದೊಂದು ಡಿಪಾರ್ಟ್ಮೆಂಟು. ಅದಕ್ಕೆ ನೋಡಿ, ಸಾಯಬೇಕು ಅಂತ ಕೆಲವರಿಗೆ ಭಾಳ ಪ್ರಾಣಿ. ಅದನ್ನು ಮಾಡೋದು ಒಂದು ನೋಡಿ, ಈ ಅಶುದ್ಧಾತ್ಮ ಅಂತ ಇರ್ತದೆ, ವ್ಯಭಿಚಾರ ಮಾಡಿಸುವಂಥದ್ದು, ಅದು ಒಂದು ಸೆಕ್ಷನ್. ಮದ್ಯಪಾನ ಮಾಡಿಸೋದು, ಅದು ಸೈತಾನ ಒಂದು ಸೆಕ್ಷನ್. ಅವರಿಗೆ ಅದೇ ಡ್ಯೂಟಿ, ಅವ್ರು ಬೇರೆ ಡ್ಯೂಟಿ ಮಾಡಲ್ಲ. ಆ ಸೈತಾನ ಅಂದರೆ ಸೈತಾನ ಆ ಡಿಪಾರ್ಟ್ಮೆಂಟು ವ್ಯಭಿಚಾರ ಮಾಡಿಸೋ ಗುಂಪು ಅದೇ ಮಾಡಿಸೋದು. ಎಲ್ಲಿ ಹೋದರೂ ಇದೇ ಪ್ರೇರಣೆ ಕೊಡೋದು. ಮದ್ಯಪಾನ ಮಾಡಿಸೋದು ಅಂತೇಳಿದರೆ ಅವ್ರು ಅದೇ ಮಾಡಿಸೋದು. ಇನ್ನು ಸಾಯಿಸುವ ಗುಂಪು ಅಂತೇಳಿದರೆ ಅದು ಮೃತ್ಯುವಿಗೆ ಸಂಬಂಧಪಟ್ಟ ಗುಂಪು, ಅವ್ರು ಅದೇ ಮಾಡೋದು. ಇನ್ನು ಪಾತಾಳ ಅಂದರೆ ಎಲ್ಲರೂ ಇವರು ಎಲ್ಲ ಮಾಡಿ ಪಾಪಕ್ಕೆ ಪ್ರೇರೇಪಣೆ ಕೊಟ್ಟು ಪಾಪ ಮಾಡಿಸಿ ಸಾಯಿಸಿ ಅಲ್ಲಿಗೆ ಕಳಿಸ್ತಾರೆ, ಅವ್ರಿಗೆ ಹಿಂಸೆ ಕೊಡುವಂಥದ್ದು. ಈಗ ದೇವರ ಕೇಳ್ತದೆ, ಕೊನೆಗೆ ಒರಿಜಿನಲ್ ಆ ಅಂತ್ಯನ ತೀರ್ಪಾದ ಮೇಲೆ ಮೃತ್ಯು ಪಾತಾಳವು ಏನಾಯಿತು ಅಂತೇಳಿದರೆ ಬೆಂಕಿಯ ಕೆರೆಗೆ ದಬ್ಬಲ್ಪಟ್ಟರು. ಈಗ ವಿಚಾರ ಮಾಡಿ, ಅಥವಾ ವಿಚಾರ ಮಾಡಲಿಕ್ಕೆ ಯಾತನೆಯ ಸ್ಥಳ ಅಂತೇಳಿದರೆ ಅದು ನರಕನೇ, ಅದೇ ಟೆಂಪ್ರರಿ. ಅಲ್ಲಿ ಶಿಕ್ಷೆ ಕೊಡುವವನು ಸೈತಾನ. ಆದರೆ ನ್ಯಾಯ ತೀರ್ಪಿನ ನಂತರ ಬರುವಂಥ ನರಕ ಅನ್ನುವಂಥದ್ದು ಅದು ಪರ್ಮನೆಂಟ್ ನರಕ. ಅಲ್ಲಿ ಸೈತಾನ ಶಿಕ್ಷೆ ಕೊಡುವವನು ಅಲ್ಲ, ಅವನು ಜೊತೆ ಬಿದ್ದು ಶಿಕ್ಷೆ ಅನುಭವಿಸುವವನು, ಅಥವಾ ಅವನ ಜೊತೆಯಲ್ಲೇ ಬಿದ್ದುಕೊಂಡು ಏನು ಮಾಡ್ತಾನೆ, ಶಿಕ್ಷೆ ಯಾರಿಗೆ ಅವನು ಕೊಟ್ಟಿದ್ದ, ಯಾರಿಗೆ ಪಾಪ ಮಾಡಿಸಿದ್ದ, ಯಾರಿಗೆ ಪಾಪಕ್ಕೆ ಪ್ರೇರೇಪಣೆ ಕೊಟ್ಟಿದ್ದ, ಯಾರನ್ನು ಅವನು ಮೃತ್ಯು ಪಾತಾಳದಲ್ಲಿ ಶಿಕ್ಷೆ ಕೊಟ್ಟಿದ್ದ ಅಥವಾ ಅವನು ಹಿಂಸೆ ಕೊಟ್ಟಿದ್ದ, ಅವರ ಜೊತೆಗೆ ಬಿದ್ದುಕೊಂಡು ಇವನು ಕೂಡ ಏನಾಗ್ತಾನೆ ಅಂತ ಹೇಳಿದರೆ ಯುಗಾಂತರಗಳಲ್ಲಿ ಶಿಕ್ಷೆ ಅನುಭವಿಸ್ತಾರೆ. ಅದಕ್ಕೆ ಸ್ವಾಮಿ ಹೇಳಿದ್ದಾರೆ, ಸೈತಾನಿಗೋಸ್ಕರ ಅವನ ದೂತರಿಗೋಸ್ಕರ ಸಿದ್ಧ ಮಾಡಿದ ನರಕಕ್ಕೆ. ಅಲ್ಲಿ ಅವನು ಇರ್ತಾನೆ. ಯಾರು? ಸೈತಾನನೂ ಇರ್ತಾನೆ, ಅವನ ದಾಸರುಗಳು ಇರ್ತಾರೆ, ಅವನ ಕಿಂಕರರು ಇರ್ತಾರೆ, ಅವನ ದೂತರು ಇರ್ತಾರೆ. ಅವನ ಮಾರ್ಗದಲ್ಲಿ ಈ ಭೂಮಿಯಲ್ಲಿ ಜೀವಿಸಿದ ಮನುಷ್ಯರು ಕೂಡ ಅವನೊಂದಿಗೆ ಆ ಪರ್ಮನೆಂಟ್ ಆದ ನರಕದಲ್ಲಿ ಇರ್ತಾರೆ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಅಲ್ಲಿ ಅವರನ್ನ ಕಡಿಯುವ ಹುಳವು ಸಾಯುವುದಿಲ್ಲ, ಬೆಂಕಿಯು ಆರುವುದಿಲ್ಲ. ಅದು ಪರ್ಮನೆಂಟ್, ಶಾಶ್ವತವಾದಂಥದ್ದು. ಅದು ಮತ್ತು ಟೆಂಪ್ರರಿ, ಅಲ್ಲಿಂದ ಎತ್ತಿ ಮತ್ತೆ ಇದು ಮಾಡುವಂಥ ಏನು ವ್ಯವಸ್ಥೆಗಳು ಇಲ್ಲ. ಅದು ಶಾಶ್ವತವಾದಂಥ ನರಕ ಅಂತ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇನ್ನು 21ನೇ ಅಧ್ಯಾಯ 8ನೇ ವಾಕ್ಯವನ್ನು ಓದಿಕೊಳ್ಳಿ. ಆದರೆ ಹೇಡಿಗಳು, ನಂಬಿಕೆಯಿಲ್ಲದವರು, ಅಸಹ್ಯವಾದದಲ್ಲಿ ಸೇರಿದವರು, ಕೊಲೆಗಾರರು, ಜಾರರು, ಮಾಟಗಾರರು, ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳುರಿಯುವ ಕೆರೆಯೇ. ಅದು ಎರಡನೇ ಮರಣವು. ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳುರಿಯುವ ಕೆರೆಯೇ, ಅದು ಎರಡನೆಯ ಮರಣವು. ಈಗ ನೋಡಿ, ಒಂದು ಸಲ ಸಾಯಲಿಕ್ಕೆ ಇಷ್ಟು ಹೆದರಿಕೆ. ಒಂದು ಸಲ ಸಾಯೋದು ಅಂತ ಹೇಳಿದರೆ ಈ ಭೂಮಿಯಲ್ಲಿ ಶರೀರದಲ್ಲಿ ಸಾಯಲಿಕ್ಕೆ ಎಷ್ಟು ಹೆದರಿಕೆ. ನಾವು ಏನೆಲ್ಲ ಮಾಡ್ತೇವೆ ಸಾಯಬಾರ್ದು ಅಂತ. ಎಷ್ಟು ಭಕ್ತರಾದರೂ ಕೂಡ ಸಾಯ್ಬೇಕು ಅಂತ ಭಕ್ತನಿಗೆ ಕೂಡ ನಾನು ಸಾಯ್ಬೇಕು ಅಂತಿದ್ರೆ ಅದು ಭಕ್ತನ ಲಕ್ಷಣ ಕೂಡ ಅಲ್ಲ. ಭಕ್ತನೇ, ನಾನು ಸತ್ತ ಮೇಲೆ ಅಲ್ಲಿ ಹೋಗ್ತೇನೆ, ನಾನು ಸತ್ತರೆ ಅಲ್ಲಿಗೆ ಹೋಗ್ತೇನೆ, ಕ್ರಿಸ್ತನೊಂದಿಗೆ ಇರಬೇಕು, ಆ ಆಸೆ ಒಳ್ಳೆಯದು. ಅದು ದೇವರು ಹಾಕಿ ಹೇಳ್ತದೆ, ಪೌಲ ಕೂಡ ಹೇಳ್ತದೆ. ಆದರೆ ನಾನು ಸಾಯ್ಬೇಕು, ನಾನು ಸಾಯ್ಬೇಕು ಹಾಗಿದ್ರೆ ಅದು ಭಕ್ತನ ಲಕ್ಷಣ ಕೂಡ ಅಲ್ಲ. ಯಾವ ಭಕ್ತ ಕೂಡ ಅದನ್ನು ಬಯಸಲಿಕ್ಕೆ ಕೂಡ ಇಲ್ಲ. ಸತ್ರ ಕ್ರಿಸ್ತನ ಬಳಿಗೆ ಹೋಗ್ತೇನೆ, ಅದು ನಂಬಿಕೆ, ಅದು ನಿರೀಕ್ಷೆ. ಆದರೆ ಬದುಕಿದರೆ ನಾನು ಕರ್ತನ ಸೇವೆ ಮಾಡ್ತೇನೆ. ಅದಕ್ಕೆ ಪೌಲ ಹೇಳ್ತಾನೆ, ಎರಡನ್ನ ಹೋಲಿಸಿ ತಕಡಿಯಲ್ಲಿಟ್ಟು ಇದ್ಕೊಂಡು ಹೇಳೋದು, ನಾನು ಬದುಕಿರೋದು ಒಳ್ಳೇದು, ಯಾಕಂದರೆ ಕರ್ತನ ಸೇವೆ ಮಾಡಲಿಕ್ಕೆ ಆಗ್ತದೆ. ಸತ್ತ ಮೇಲೆ ಮುಗಿತಲ್ಲ, ಸೇವೆ ಮುಗಿತು, ನಾನು ಅಲ್ಲಿಗೆ ಹೋಗ್ತೇನೆ, ಹೋಗ್ಲಿಕ್ಕೆ ಇಷ್ಟ ನನಗೆ, ಆದರೆ ಬದುಕಿರೋದು ಮುಖ್ಯ ಅಂತ ಹೇಳ್ತಾನೆ ಅಂತ. ಆದರೆ ಅಂದರೆ ಇಲ್ಲಿಗೆ ಏನಾಗ್ತದೆ, ಎರಡನೆಯ ಮರಣವು. ಒಂದು ಸಲ ಸಾಯಲಿಕ್ಕೆ ಭಕ್ತನಿಗೆ ಕೂಡ ಇಷ್ಟ ಇಲ್ಲದಿದ್ದರೆ ಎರಡನೇ ಸಲ ಸಾಯೋದು ಹೇಗಿರ್ತದೆ? ಇದು ಶರೀರ, ಅದು ಆತ್ಮ, ಅದು ಆ ಮರಣ ಅನ್ನುವಂಥದ್ದು ನಿರಂತರ ಮರಣ ಹೊಂದುತ್ತಾನೇ ಇರುವುದು, ನಿರಂತರ ಮರಣ. ಅದಕ್ಕೆ ಎಡೆಬಿಡದೆ ಮರಣ, ನಿರಂತರ ಮರಣ, ನಿತ್ಯವಾದ ಮರಣ. ಆ ಮರಣ ಅನ್ನುವಂಥದ್ದು ನಿತ್ಯಕ್ಕೂ ಮರಣ ಹೊಂದುತ್ತಾನೇ ಇರುವುದು, ಸಾಯ್ತಾನೇ ಇರುವುದು. ಆ ರೀತಿಯೊಂದು ಅನುಭವಕ್ಕೆ ಆ ಎರಡನೇ ಮರಣ ಅಥವಾ ಬೆಂಕಿಗೆ ದೊಬ್ಬಲ್ಪಡುವುದು ಅಂತ ದೇವರ ವಾಕ್ಯದಲ್ಲಿ ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ದೇವರ ವಾಕ್ಯ ಸ್ಪಷ್ಟವಾಗಿ ನರಕದ ಬಗ್ಗೆ ಹೇಳಿದ್ದುಂಟು.
ನರಕದ ಬಗ್ಗೆ ಎಲ್ಲ ಬೋಧನೆಗಳು ದೇವರ ವಾಕ್ಯದಲ್ಲಿ ಉಂಟು. ಒಂದೆರಡು ವಾಕ್ಯಗಳನ್ನು ಹಳೆ ಒಡಂಬಡಿಕೆಯಲ್ಲಿ ನರಕ ಉಂಟ. ಕೆಲವೊಬ್ರು ಹೇಳ್ತಾರೆ ಹಳೆ ಒಡಂಬಡಿಕೆಯಲ್ಲಿ ನರಕದ ಬಗ್ಗೆ ಹೇಳಲಿಲ್ಲ, ಇದು ಹೊಸ ಒಡಂಬಡಿಕೆಯಲ್ಲಿ ಅಷ್ಟೇ ಬಂತು ಅಂತ ಹೇಳ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಕೂಡ ನರಕದ ಬಗ್ಗೆ ಚೆನ್ನಾಗಿ ಹೇಳಿದ್ದುಂಟು. ಯೆಶಾಯ ಪ್ರವಾದನೆ 30ನೇ ಅಧ್ಯಾಯ 33ನೇ ವಾಕ್ಯವನ್ನು ಓದಿಕೊಳ್ಳಿ. ಒಂದೆರಡು ವಾಕ್ಯಗಳನ್ನು 2-3 ವಾಕ್ಯಗಳನ್ನು ಬೇಗ ಓದಿಕೊಳ್ಳೋಣ, ಟೈಮ್ ದಾಟಿದೆ. ಪುರಾತನ ಕಾಲದಿಂದಲೂ ಅಗ್ನಿಕುಂಡವು ಸಿದ್ಧವಾಗಿದೆ, ಹೌದು, ರಾಜನಿಗೆ ಅಣಿಯಾಗಿದೆ, ಅದನ್ನು ಆಳವಾಗಿಯೂ ಅಗಲವಾಗಿಯೂ ಮಾಡಿದ್ದಾನೆ, ಅದರಲ್ಲಿನ ಚಿತೆಯೊಳಗೆ ಬೆಂಕಿಯೂ ಬೇಕಾದಷ್ಟು ಕೊರಡುಗಳೂ ಇವೆ. ಯೆಹೋವನ ಶ್ವಾಸವು ಗಂಧಕದ ಪ್ರವಾಹದೋಪಾದಿಯಲ್ಲಿ ಅದನ್ನು ಉರಿಸುವುದು. ನೋಡಿ, ಪುರಾತನ ಕಾಲದಿಂದ ಬೆಂಕಿಯ ಕೊಂಡೋ ರೆಡಿಯಾಗಿದೆ. ರಾಜನಿಗೋಸ್ಕರ. ಯಾವ ರಾಜನಿಗೋಸ್ಕರ? ಲೂಸಿಫರ್ನಿಗೋಸ್ಕರ ಅಥವಾ ಸೈತಾನಿಗೋಸ್ಕರ ಸಿದ್ಧ ಮಾಡಿದ್ದು. ಅದರಲ್ಲಿ ಬೆಂಕಿಗೆ ಏನು ಕೊರತೆ ಇಲ್ಲ, ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಯೆಹೋವನ ಶ್ವಾಸವೇ ಅಲ್ಲಿ ಆ ಬೆಂಕಿಯನ್ನು ಉರಿಸುವುದು ಅಂತ. ನೋಡಿ, ಎಷ್ಟು ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ಹೇಳಿದ್ದುಂಟು. ಇಲ್ಲ ಅಂತ ಹೇಳುವವರು ಈ ವಾಕ್ಯ ಸ್ಪಷ್ಟವಾಗಿ ಹೇಳಿದ್ದುಂಟು. ಅಲ್ಲ, ಮತ್ತೊಂದು ದುರ್ಬೋಧನೆ ಮಾಡೋರು ಎಲ್ಲಕ್ಕೂ ಕಟ್ಟುವ ತಪ್ಪದ ಅರ್ಥಗಳನ್ನು ಕೊಡ್ತಾರೆ. ಆದರೆ ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ಉಂಟು. ಇನ್ನೊಂದು ವಾಕ್ಯ 66 ಯೆಶಾಯ 24ನೇ ವಾಕ್ಯವನ್ನು ಓದಿಕೊಳ್ಳೋಣ. ಅವರು ಆಚೆ ಹೋಗಿ ನನಗೆ ದ್ರೋಹ ಮಾಡಿದವರ ಹೆಣಗಳನ್ನು ನೋಡುವರು, ಅವುಗಳನ್ನು ಕಡಿಯುವ ಹುಳವು ಸಾಯುವುದಿಲ್ಲ, ಸುಡುವ ಬೆಂಕಿಯು ಆರುವುದಿಲ್ಲ, ಅವು ಲೋಕದವರಿಗೆಲ್ಲ ಅಸಹ್ಯವಾಗಿರುವವು. ನೋಡಿ, ಅವರು ಆಚೆ ಹೋಗಿ. ಇದಕ್ಕೆ ಇನ್ನು ಕೂಡ ಡಿಫ್ರೆಂಟಾಗಿ ನರಕದ ಬಗ್ಗೆ ಟೀಚಿಂಗ್ ಮಾಡುವಾಗ ಇದಕ್ಕೆ ಡಿಫ್ರೆಂಟಾಗಿ ಒಂದು ಒಳ್ಳೆಯ ಅರ್ಥ ಬರ್ತದೆ. ಆದರೆ ಅದನ್ನು ನಾವು ಈಗ ಟೀಚ್ ಮಾಡಲಿಕ್ಕೆ ಟೈಮ್ ಇಲ್ಲ. ಆದರೆ ನೋಡಿ, ಆಚೆ ಹೋಗಿ ನೋಡುವರು. ನಿತ್ಯ ಕಾಲದಲ್ಲಿ ಇರುವಂತಹ ಭಕ್ತರಿಗೆ ಮಧ್ಯೆ ಮಧ್ಯೆ ತೋರಿಸ್ತಾರಂತೆ, ಅಥವಾ ನೋಡಲಿಕ್ಕೆ ಅವಕಾಶ ಸಿಗ್ತದೆ. ಆಚೆ ಹೋಗಿ ನೋಡ್ತಾರೆ. ನೋಡುವಾಗ ಬೆಂಕಿಯಲ್ಲಿ ಬಿದ್ದವರು ಕಾಣಿಸ್ತಾರಂತೆ. ಅವ್ರನ್ನ ಕಡಿಯುವ ಹುಳು ಸಾಯುವುದಿಲ್ಲ, ಬೆಂಕಿಯು ಆರುವುದಿಲ್ಲ. ಎಷ್ಟು ಸ್ಪಷ್ಟ! ಇದೇ ವಾಕ್ಯನ ಯೇಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ರೆಫರ್ ಮಾಡಿದ್ದಾರೆ. ಸೇಮ್ ವಾಕ್ಯನ ಯೇಸ್ವಾಮಿ ಹಳೆ ಒಡಂಬಡಿಕೆಯಿಂದ ತಗೊಂಡು ರೆಫರ್ ಮಾಡಿ ಹೇಳಿದ್ದಾರೆ. ಅವ್ರನ್ನ ಕಡಿಯುವ ಹುಳವು ಸಾಯುವುದಿಲ್ಲ, ಬೆಂಕಿಯು ಆರುವುದಿಲ್ಲ. ಇದೊಂದೇ ಕಡೆ ಉಂಟು ಹಳೆ ಒಡಂಬಡಿಕೆಯಲ್ಲಿ. ಇದೇ ವಾಕ್ಯವನ್ನು ಯೇಸ್ವಾಮಿ ಎತ್ಕೊಂಡು ಹೇಳಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಸ್ಪಷ್ಟವಾಗಿ ನರಕದ ಬಗ್ಗೆ ಹೇಳಿದ್ದುಂಟು. ಇನ್ನೊಂದು ವಾಕ್ಯ, ಕೊನೆಯ ವಾಕ್ಯ, ದಾನಿಯೇಲ 12:2 ಓದಿಕೊಳ್ಳಿ. ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು, ಕೆಲವರು ನಿತ್ಯ ಜೀವವನ್ನು, ಕೆಲವರು ನಿತ್ಯ ತಿರಸ್ಕಾರವನ್ನು ಅನುಭವಿಸುವರು. ನೋಡಿ, ಕೆಲವೊಬ್ಬರು ನಿತ್ಯ ತಿರಸ್ಕಾರವನ್ನು ಅನುಭವಿಸುವರು. ಧೂಳಿನ ನೆಲದಲ್ಲಿ ವಿಶ್ರಮಿಸಿಕೊಂಡವರು ಎದ್ದು ಕೆಲವರು ನಿತ್ಯ ಜೀವ ಹೊಂದಿಕೊಳ್ತಾರೆ, ಕೆಲವರು ನಿಂದನ ತಿರಸ್ಕಾರ. ಅದಕ್ಕೆ ವ್ಯಾಖ್ಯಾನಕ್ಕೆ ಬರುವಾಗ ಈ ಲೋಕದಲ್ಲಿ ಭಕ್ತರು ದುಷ್ಟರು ಎಲ್ಲ ಸಾಯ್ತಾರೆ. ಆದರೆ ಯೇಸು ಕ್ರಿಸ್ತನ ಬರುವಿಕೆ ಆಗಿದ್ದರೆ ರಕ್ಷಣೆ ಹೊಂದಿದಂಥವ್ರು ಸಾಯದೆ ರೂಪಾಂತರ ಆಗ್ತಾರೆ. ಅದು ದೇವರ ವಾಕ್ಯದ ಬೋಧನೆ. ಇನ್ನು ಸತ್ತರೆ ಯೇಸು ಕ್ರಿಸ್ತನ ಬರುವಿಕೆ ಆಗಿದ್ದರೆ ಆ ಸತ್ತಂಥ ಭಕ್ತರು ಏನಾಗ್ತಾರೆ? ಮೊದಲು ಎದ್ದು ಬರ್ತಾರೆ. ಅದನ್ನು ಪ್ರಥಮ ಪುನರುತ್ಥಾನ ಅಂತ ದೇವರ ವಾಕ್ಯ ಹೇಳ್ತದೆ. ಪ್ರಥಮ ಪುನರುತ್ಥಾನದಲ್ಲಿ ಸೇರಿದವನು ಧನ್ಯನು, ಪರಿಶುದ್ಧನೂ ಆಗಿದ್ದಾನೆ ಅಂತ ವಾಕ್ಯ ಹೇಳ್ತದೆ. ಅದರ ಅರ್ಥ ದ್ವಿತೀಯ ಪುನರುತ್ಥಾನ ಉಂಟು ಅಂತಲೇ ಆಗ್ತದೆ. ದ್ವಿತೀಯ ಪುನರುತ್ಥಾನದಲ್ಲಿ ಸೇರಿದವನು ಧನ್ಯನೂ ಅಲ್ಲ, ಪರಿಶುದ್ಧನೂ ಅಲ್ಲ ಅಂತ ಆಗ್ತದೆ. ಹಾಗಾದರೆ ದ್ವಿತೀಯ ಪುನರುತ್ಥಾನದಲ್ಲಿ ಸೇರಿದವರಿಗೆ ಏನಾಗ್ತದೆ? ಎಬ್ಬಿಸಿ ಸತ್ತವರಾದ ಚಿಕ್ಕವರು ದೊಡ್ಡವರು ಎಲ್ಲರೂ ಸಿಂಹಾಸನದ ಮುಂದೆ ನಿಂತಿದ್ದಾನೆ ನೋಡಿದನು ಅಂತ. ಆಗ ಅವರಿಗೆ ನ್ಯಾಯ ತೀರ್ಪಾಗ್ತದೆ. ಅವರಿಗೆ ನ್ಯಾಯ ತೀರ್ಪಾಗಿ ಅವರನ್ನು ಈ ಎರಡನೆಯ ಮರಣ ಎಂಬಂಥ ಸ್ಥಳಕ್ಕೆ ಹಾಕಲಾಗ್ತದೆ. ನೋಡಿ, ಅವರಿಗೆ ನಿಂದನ ಮತ್ತು ತಿರಸ್ಕಾರ ಉಂಟಾಗ್ತದೆ. ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹಳೆ ಒಡಂಬಡಿಕೆಯಲ್ಲಿ ಇನ್ನೂ ಕೂಡ ಇದ್ದಾವೆ, ಆದರೆ ಸಮಯದ ಅಭಾವದಿಂದ ನಾನು ತೆಗಿತಾ ಇಲ್ಲ. ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆಯಲ್ಲಿ ನರಕ ಉಂಟು ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಇನ್ನು ಅದರ ಕ್ಲಿಯರ್ ಬೋಧನೆಗೆ ಬರುವಾಗ, ಈಗ ಒಬ್ಬ ವ್ಯಕ್ತಿ ಪಾಪಿಯಾಗಿ ಯೇಸು ಕ್ರಿಸ್ತನ ರಕ್ಷಕನಾಗಿ ಸ್ವೀಕಾರ ಮಾಡದೆ ಸತ್ತರೆ ಅವನೇನಾಗ್ತಾನೆ ಅಂತ ಹೇಳಿದರೆ ಯಾತನೆಯ ಸ್ಥಳಕ್ಕೆ ಹೋಗ್ತಾನೆ. ಅಲ್ಲಿಂದ ಆ ಸೈತನ ಅಲ್ಲಿ ಹಿಂಸೆ ಕೊಡ್ತಾನೆ. ಆ ನಂತರ ಒಂದು ಟೈಮಲ್ಲಿ ಅಂತ್ಯ ನ್ಯಾಯ ತೀರ್ಪು ಅಂತ ಬರ್ತದೆ. ಆ ನ್ಯಾಯ ತೀರ್ಪಲ್ಲಿ ದೇವರು ಎತ್ತಿ ಅಲ್ಲಿ ಪುಸ್ತಕಗಳು ತೆರೆಯಲ್ಪಡ್ತವೆ. ಜೀವಬಾಧ್ಯರ ಪುಸ್ತಕ ತೆರೆಯಲ್ಪಡ್ತದೆ, ಬೈಬಲ್ ಪುಸ್ತಕ ತೆರೆಯಲ್ಪಡ್ತದೆ, ಜ್ಞಾಪಕದ ಪುಸ್ತಕ ತೆರೆಯಲ್ಪಡ್ತದೆ. ಅಲ್ಲಿ ಬರೆದ ಸಂಗತಿಗಳ ಆಧಾರದಲ್ಲಿ ಯಾರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದಾಗಿ ಕಾಣೋದಿಲ್ಲ. ಯಾಕಂದರೆ ಅಲ್ಲಿ ಹೋದವರು ಯಾರ ಹೆಸರಿಗೂ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರಲ್ಲ. ಅವರನ್ನು ಬೆಂಕಿ ಗಂಧಕಗಳು ಉರಿಯುವ ಕೆರೆಗೆ ಹಾಕಲಾಗ್ತದೆ. ವಾಕ್ಯ ಬಹಳ ಸ್ಪಷ್ಟವಾಗಿ ಉಂಟು. ದೇವರು ಪ್ರೀತಿಯ ದೇವರಾಗಿದ್ದಾನೆ, ಆದರೆ ಆ ಪ್ರೀತಿಯನ್ನು ತಿರಸ್ಕಾರ ಮಾಡುವವರಿಗೆ ಖಂಡಿತವಾಗಿಯೂ ಶಿಕ್ಷೆ ಉಂಟು ಅಂತ ದೇವರ ವಾಕ್ಯ ಹೇಳ್ತದೆ. ಅದಕ್ಕೆ ಕೊನೆಯದಾಗಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕಂತ ಕೊಟ್ಟನು. ನಂಬುವ ಒಬ್ಬನಾದರೂ, ನಂಬದ ಪ್ರತಿಯೊಬ್ಬರು ನಾಶವಾಗ್ತಾರೆ, ನಂಬುವ ಒಬ್ಬನು ಕೂಡ ನಾಶವಾಗಬಾರದು. ಮತ್ತು ನಮಗೆ ರೋಮಪುರದ ಬರೆದ ಪತ್ರಿಕೆ 8:1 ನೋಡ್ತೇವೆ, 8:1 ನೋಡ್ತೇವೆ, ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಈಗ ಅಪರಾಧ ನಿರ್ಣಯವೂ ಇಲ್ಲವೇ ಇಲ್ಲ. ಯಾರು ಕ್ರಿಸ್ತ ಯೇಸುವಿನಲ್ಲಿ ಇಲ್ಲ ಅವರಿಗೆ ಖಂಡಿತವಾಗಿ ಅಪರಾಧ ನಿರ್ಣಯ ಆಗ್ತದೆ. ಅವರು ಬೆಂಕಿ ಗಂಧಕ ಉರಿಯುವಂಥ
ಆ ಒಂದು ಕೆರೆಗೆ ಅಥವಾ ನರಕಕ್ಕೆ ಹೋಗಬೇಕಾಗ್ತದೆ. ಪ್ರೀತಿಯ ವೀಕ್ಷಕರೇ, ಸಮಯದ ಬಹುನಿಮಿತ್ತವಾಗಿ ನಾವು ಇಲ್ಲೇ ಮುಗಿಸಲಿಕ್ಕೆ ಬಯಸ್ತೇವೆ. ನಿಜವಾಗಿ ಈ ನರಕ ಎಂಬುದು, ಪಾತಾಳ ಎಂಬುವಂಥದ್ದು ಸತ್ಯವಾದದ್ದು. ಯಾವ ಪಾತಾಳಕ್ಕೆ ಹೋಗ್ತಾರೆ ಮತ್ತು ನಿತ್ಯ ನರಕವಾದ, ನಿತ್ಯ ಶಿಕ್ಷೆಯಾದ ನಿತ್ಯ ನರಕಕ್ಕೆ ಹೋಗ್ತಾರೆ ಎಂಬುದಾಗಿ ವಿವರಣವಾಗಿ ಸಂಕ್ಷಿಪ್ತವಾಗಿ ನಾವು ಹೇಳಿದ್ದೇವೆ. ಒಂದು ವೇಳೆ ನಮ್ಮನ್ನು ಕೇಳುವಂಥ ಯಾರೇ ಆಗಲಿ, ಇವತ್ತು ನಾವು ಆ ಸತ್ಯವನ್ನು ತಿಳ್ಕೊಂಡಿರೋದಾದರೆ ಆ ಸ್ಥಳಕ್ಕೆ ನಾವು ಹೋಗುವುದಕ್ಕೆ ಯಾರು ಬಯಸಲ್ಲ. ಸ್ಪಾಶ್ ಹೇಳಿದ ಹಾಗೆ ಯೇಸುಸ್ವಾಮಿನ ಅಂಗೀಕರಿಸೋಣ, ಆತನಲ್ಲಿ ಸಿಗುವಂಥ ನಿತ್ಯ ಜೀವದ ಪರಲೋಕಕ್ಕೆ ನಾವು ಸೇರೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೇವೆ. ನಮ್ಮ ಮಧ್ಯದಲ್ಲಿ ಆಸರೆ ಟಿವಿಯಲ್ಲಿ ಬಂದು ವಾಕ್ಯದ ಅಡಿസ്ഥാನದಲ್ಲಿ ನರಕದ ಕುರಿತಾದಂಥ ಅನೇಕ ಆಲೋಚನೆ ತಿಳಿಸಿಕೊಟ್ಟಂಥ ದೇವ ಸೇವಕರಿಗೆ ಆಸರೆ ಟಿವಿ ಪರವಾದಂಥ ವಂದನೆಗಳು. ಪ್ರೈಸ್ ದ ಪಾಸ್ಟರ್. ಇನ್ನೊಂದು ಸಂಚಿಕೆಯಲ್ಲಿ ನಾವು ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ನೋಡ್ತಾ ಇರಿ. ವಂದನೆಗಳು.